ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಮಗ ಎಷ್ಟು ಆಸೆಯಿಂದ ತಂದಿದ್ದ, ಎಂತ ಕೆಲಸ ಮಾಡ್ಬಿಟ್ಟ. ಸಾರಿ. ಇಟ್ಸ್ ಓಕೆಪ್ಪ, ಪರವಾಗಿಲ್ಲ. ನಾನೇ ಬೇರೆ ಫ್ರೇಮ್ ಹಾಕಿಸ್ತೀನಿ. ಬೇಡಪ್ಪ, ನಾನು ಮಾಡಿರೋ ತಪ್ಪಿಗೆ ನಾನೇ ಹೊಸ ಫ್ರೇಮ್ ಹಾಕ್ಸ್ಕೊಂಡ್ಬರ್ತೀನಿ. ಕೊಡು. ಯಾಕ್ರಿ ಹೀಗೆ ಮಾಡಿದ್ರಿ? ನಾನು ಬೇಕು ಅಂತ ಮಾಡ್ತೀನಿ ರೇವತಿ. ಮೇ ಬಿ ಜೋಡಿ ಫೋಟೋ ಕೂಡ 1 ತಿಂಗಳು ಮನೇಲಿ ಇರಬಾರ್ದು ಅಂತ ಹೀಗಾಯ್ತೋ ಏನೋ ಗೊತ್ತಿಲ್ಲ. ಸಚ್ಚು, ನೀನೇನು ಬೇಜಾರು ಮಾಡ್ಕೋಬೇಡ. ನಿಮ್ಮಪ್ಪನೇ ಇದಕ್ಕೆ ಹೊಸ ಫ್ರೇಮ್ ಹಾಕಿಸ್ತಾರೆ. ಕೊಡು, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಇದೇನಕ್ಕ, ಬಾವ ಬಂದು ಪಾಠ ಓದಿ ಒಪ್ಸೋವರ್ಗು ನೀನ್ ಬಿಡಲ್ಲ ಅನ್ಸ್ತಿದೆ. ನಿಮ್ ಬಾವನ್ಗೆ ನನ್ ಮನ್ಸಲ್ಲಿರೋ ಮಾತನ್ನ ಹೇಳೋದಕ್ಕೆ ಕಾಯ್ತಾ ಇದ್ದೀನಿ ಸುಮಾ. ಅಲ್ಲ ಅಕ್ಕ, ಕಾಯೋ ಬದ್ಲು ಫೋನ್ ಮಾಡಿ ಬಾವ ಎಲ್ಲಿದಾರ ಅಂತ ಕೇಳ್ಬೋದಲ್ವಾ? ನಿಮ್ ಬಾವನ್ಗೆ ಅವಾಗ್ಲಿಂದನೂ ಫೋನ್ ಮಾಡ್ತಿದ್ದೀನಿ, ತೆಗಿತಾನೆ ಇಲ್ಲ. ಅಕ್ಕ, ನೀನ್ ಕಾಯ್ತಿರೋದ್ ನೋಡಿದ್ರೆ ಹಳೆ ಕಾಲದಲ್ಲಿ ಮೇಷ್ಟ್ರು ಮಕ್ಳು ಸ್ಕೂಲಿಗೆ ಬರ್ತಾರೋ ಇಲ್ವೋ ಅಂತ ಕಾಯ್ತಿರೋ ತರ ಇದೆ. ಇನ್ಮೇಲೆ ನನ್ ಮೇಷ್ಟ್ರು, ಅವ್ರು ನನಗ್ ಶಿಷ್ಯ. ನಾನ್ ನಿಮ್ಗೋಸ್ಕರ ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ಎಲ್ಲಿಗೆ ಹೋಗಿದ್ರಿ ನೀವು? ನಾನು ಅಷ್ಟೆಲ್ಲ ಫೋನ್ ಮಾಡ್ದೆ, ನೀವು ರಿಸೀವೇ ಮಾಡ್ಲಿಲ್ಲ. ಎಲ್ಲಿಗೆ ಹೋಗಿದ್ರಿ? ಸುಮ್ಕೆ ಜಾಗ ಬಿಡಿ. ಅರಿ, 1 ನಿಮಿಷ ಇರ್ರಿ, ಹೋಗ್ಲಿ ಬಿಡಿ. ನೋಡಿ, ನಾನು ನಿಮ್ಗೋಸ್ಕರ ಏನೆಲ್ಲ ತಂದಿದ್ದೀನಿ ಅಂತ. ಸ್ಲೇಟು, ಬುಕ್ಕು, ಬಳ್ಪ, ಚಾಟು, ಇದೆಲ್ಲ ಏನಕ್ಕೆ ತಂದಿದ್ದೀನಿ ಹೇಳಿ? ನೀವು ಮುಂದೆ ನನ್ನ ಮಗುಗೆ ತಂದೆ ತಾಯಿ ಎರಡೂ ಆಗಿ ನೀವು ಇದನ್ನೆಲ್ಲ ಕಲಿಸ್ಬೇಕು ರೀ. ಅದಕ್ಕೆ ನೋಡಿ. ಬಾಬಾ, ಅಕ್ಕ ನಿಮ್ಗೋಸ್ಕರ ಪ್ರೀತಿಯಿಂದ ಇದನ್ನೆಲ್ಲ ತಂದಿದ್ಲು. ನೀವ್ಯಾಕೆ ಹೀಗ್ ಮಾಡಿದ್ರಿ? ನನಗೆ ಯಾರ ತವನೋ ಮಾತಾಡಕ್ಕೆ ಇಷ್ಟ ಇಲ್ಲ. ಸುಮ್ಕೆ ನನ್ನ ಪಾಡು ನನ್ ಬಿಟ್ಬಿಡಿ. ಯೋನವು ಇದೆಲ್ಲ ಅಕ್ಕ ಆಸೆಯಿಂದ ತೋರ್ಸೋದಕ್ಕೆ ಬಾವ ಹೀಗ್ ಮಾಡ್ಬಿಟ್ರು. ಅಲ್ಲವಾ, ಬಾವ ಯಾಕೆ ಹೀಗಾಡ್ತಿದಾರೆ? ಅವ್ರಿಗೆ ಯಾಕೆ ಇಷ್ಟೊಂದು ಕೋಪ? ಸ್ನೇಹ, ಬ್ಯಾಸರ ಮಾಡ್ಕೆ ಬೇಡ ಕಣವಿ. ಯಾವುದೋ ಚಿಂತೆ ಒಳಗೆ ಮನೆಗೆ ಬಂದಿರ್ಬೇಕು. ಅಕ್ಕಿ ಹಿಂಗೆ ಆಡವನೆ. ಸಿರಿಯಲ್ಲೇ ಕೋಪದಲ್ಲಿ ಒಳಗೋದ್ರು. ಅಕ್ಕ, ಬೇಜಾರ್ ಮಾಡ್ಕೋಬೇಡ. ಇವ್ರು ಇಷ್ಟೊಂದು ಕೋಪದಲ್ಲಿದ್ರೆ ಮುಂದೆ ನನ್ನ ಮಗು ನಿಜವಾಗ್ಲೂ ತಾಯಿ ಸ್ಥಾನದಲ್ಲಿ ನೋಡ್ಕೊಳ್ತಾರ? ನನ್ನ ಮಗು ಹತ್ರನೂ ಹೀಗೆ ಬಿಹೇವ್ ಮಾಡಿದ್ರೆ ನನ್ನ ಮಗು ಮನಸ್ಥಿತಿ ಏನಾಗುತ್ತೆ? ನಾನಿಲ್ಲ ಅಂದ್ರೂ ನನ್ನ ಮಗು ಚೆನ್ನಾಗಿರುತ್ತಾ? ಲೇ ಚಂದ್ರ, ಮಗನೇ, ಏಟು ದೇದ್ರೆ ನನ್ನ ತಂಗಿ ಅವಂಗೆ ಮೋಸ ಮಾಡ್ತೀಯ. ನಮ್ಮೊಬ್ಬನ್ನ ಕೊಲ್ಲಕ್ ನೋಡ್ತಿಯಲ್ಲ. ಅಯ್ಯೋ ಅಯ್ಯೋ, ಸಿರಿ ಸಿರಿ, ಬಿಡವ್ನ ಬಿಡ. ಇವತ್ತು ಸುಮ್ಕೆ ಬಿಡಕ್ಕಿಲ್ಲ. ಇನ್ನು ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಓ, ನೀನ್ ಬಿಡವ್ನ ಬಿಡ ಬಿಡ. ಅಬ್ಬ, ನನ್ ತಡಿಬೇಡವ. ಇವನು ಇವತ್ತು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅವ್ನು ಯಾರು ಅನ್ಕೊಂಡಿದ್ಯಾ? ಅವ್ನು ನಿನ್ ಬಾವ. ಇವನ್ ಯಾರ ಸೀಮೆ ಬಾವ? ಇವನಿಂದ ನಮ್ಮಬ್ಬ ನಮ್ನೆಲ್ಲ ಬಿಟ್ಟು ಹೊಂಟದ್ಲು. ನಮ್ ಸಿಕ್ಕತ್ಕೋ ಇದಾವನೆ. ಇವನ್ನ ಸುಮ್ಕೆ ಬಿಡಬಾರ್ದವ. ಕಂಟಿ, ನೀವಿಟ್ಟು ನನಗೆ ಕ್ಷಮಿಸ್ಬಿಡು ಕಂಟಿ. ನಾನು ತಪ್ಪಿದ್ಕೊಳ್ಳೋಕೆ ಒಂದೇ ಒಂದು ಅವಕಾಶ ಕೊಡು ಕಂಟಿ.
ನಿನ್ನಂತ ನೀಯ ತಿಳಿದಿರೋ ನಾಯಿಗೆ ಜನ್ಮದಾಗ ಕ್ಷಮೆ ಇಲ್ಲ ಕಲ. ಭಾವ ಅಂತ ನಿನ್ ಮೇಲೆ ಏಟನ್ ಗೌರವ ಇಟ್ಕೊಂಡಿದ್ದೆ, ಇವತ್ತೆಲ್ಲ ಹೊರಟೋಯ್ತು. ಹೊಡ್ತಾ ಇಟ್ರೆ ನಂಗೆ ಬಿಸಾಕದನ್ನ ಬಿಸಾಕು. ಇದ್ನೇನ್ ಮನೆ ಅನ್ಕೊಂಡಿದ್ಯಾ ಮಸಾಣ ಅನ್ಕೊಂಡಿದ್ಯಾ? ನಮ್ ಜೀವನನೇ ಮಸಾಣ ಆದ್ಮೇಲೆ ಇದು ಮನೆಯಾಗಿದ್ಯೇನವ ಪ್ರಯೋಜನ? ಬೇಡ ಸಿರಿ, ಒಂದು ಕಿತ ನಿನ್ ತಂಗಿ ಅವನ ಬಗ್ಗೆ ಯೋಚನೆ ಮಾಡು. ಅವಳಿಗೆ ಅನ್ಯಾಯ ಮಾಡಬೇಡ. ಇಂಥವನ್ ಜೊತೆ ಬದುಕೋ ಬದ್ಲು ನನ್ ತಂಗಿಯವ ನನ್ ಮನೆನಾಗೆ ರಾಣಿ ಹೆಂಗಿರ್ತಾಳ ಬಿಡವ. ಬೇಡ ಕಣಪ್ಪ ಸಿರಿ, ಇವನ್ನ ಬಿಟ್ಟು ಅವಳು ಹೆಂಗ್ ಬದುಕ್ತಾಳೆ? ಇವನ್ ಮೇಲೆ ಪಿರಾಣನೆ ಮಡಿಕೊಂಡವಳೆ. ಮೊದಲು ನೀನ್ ಸಮಾಧಾನ ಮಾಡ್ಕ್ಯ. ನೀನೇನವ ಎಲ್ಲ ವಿಷಯ ಗೊತ್ತಿದ್ರು ನಂತವೇ ಹೇಳ್ದೆ ಮುಚ್ಚಿಟ್ಟೆ ಅಲ್ಲ. ಇದೆಲ್ಲ ತಿಳಿದ್ಬೇಕು ನನ್ಗೆ ಹೆಂಗವ ಸಮಾಧಾನ ಮಾಡ್ಕೊಳ್ಳಿ? ಅಯ್ಯೋ ಶಿವನೇ, ಈ ವಿಷಯ ಗೊತ್ತಾಗಿದ್ದು ನನಗೆ ಇವತ್ತೇ ಕಣಪ್ಪ. ನಾನೇನಾರ ಈ ವಿಷಯ ನಿನ್ಗೆ ಹೇಳಿದಿದ್ರೆ ಇಂಥ ಅನಾಹುತ ಕೈ ಹಾಕ್ತೀಯ ಅಂತಲೇ ನಾನು ಹೇಳಲಿಲ್ಲ. ನೋಡಪ್ಪ ಸಿರಿ, ಅಮ್ಮವ್ರು ಬದುಕಿದ್ರೆ ಏನು ತೀರ್ಮಾನ ಕೊಡ್ತಿದ್ರು ನಾನು ಅದರಂತೆಯೇ ನಡ್ಕೋತಾ ಇದ್ದೀನಿ. ಇವನ್ ಮಾಡದೆ ಇರೋ ತೆಪ್ಗೆ ಹೊಸುಗೆ ಯಾಕಪ್ಪ ಶಿಕ್ಷೆ? ಹಂಗಂತ ಈ ನನ್ನ ಮಗನ ಸುಮ್ಕೆ ಬಿಡ್ಬೇಕೇನವ? ಇವನ್ ಮಾಡದೆ ಇರೋ ತೆಪ್ಗೆ ಇವನಿಗೆ ಶಿಕ್ಷೆ ಕೊಟ್ಟು ಇವನ್ ಪ್ರಯೋಜನ? ಅವ್ರ ಮಾತು ಕೊಟ್ಟು ಬಿದ್ದು ಇವನು ಅಮ್ಮವ್ರಿಗೆ ಗುರಿ ಇಕ್ಕಿರೋದು ದಿಟ್ವೆ. ಆದ್ರೆ ಗುಂಡು ಆರಿಸಿರೋದು ಅವಳು. ಅವನ್ ಭಯ ಬಿದ್ದು ಹಿಂಗ್ ಮಾಡ್ಬಿಟ್ಟವನೆ. ಅವನು ತಿದ್ಕೊಳಕ್ ಒಂದು ಅವಕಾಶ ಕೊಡು ಸಿರಿ, ಕ್ಷಮಿಸ್ಬಿಡು ಅವನ್ನ. ನಂಬಿಕೆ ದ್ರೋಹ ಮಾಡಿರೋದು ಕೂಡ ಕೊಲೆ ಮಾಡಿದಷ್ಟೇ ಪಾಪ ಕಣವ. ಯಾರು ಏನೇ ಹೇಳಿದ್ರು ಇವನ್ನ ಮಾತ್ರ ಸಂಸಕ್ಕಿಲ್ಲ. ಅಣ್ಣಯ್ಯ